ಹೇಗಿದೆ ನಮ್ಮೂರು ಹೇಗಿದೆ ನಮ್ಮೂರು ಆಹಾ ಹೇಗಿದೆ ನಮ್ಮೂರು. ಮಾನಸ, ಇವಾಗ ನಾವ್ ಎಲ್ಗ್ ಹೋಗ್ತಿದ್ವಿ ಹೇಳು? ಎಲ್ಗ್ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ನಿನ್ ಜೊತೆ ಇಲ್ಲಿವರೆಗೆ ಬಂದಿದ್ದೀನ. ನಾವಿವತ್ತು ಬಂದಿರೋದು ದಾವಣಗೆರೆಗೆ ತಾನೆ ಅಂತ. ದಾವಣಗೆರೆಗೆ ಬಂದಿದ್ಯಲ್ಲ, ಫಸ್ಟ್ ಬೆಣ್ಣೆ ದೋಸೆ ಕಳಿಸ್ಬಿಡ. ಒಂದೊಂದಳೆ ಬೆಣ್ಣೆ ದೋಸೆ ತಿಂದ್ಬಿಟ್ಟು ಮನಿಕೆ ಬಿಡೋತಗಿ ಬರೀ ತಿನ್ನೋದಕ್ಕೆ ಏನಾಗೋಯ್ತು ಲೇ. ಫಸ್ಟ್ ದಾವಣಗೆರೆ ಹೆಂಗಿದೆ, ದಾವಣಗೆರೆಯಲ್ಲಿ ಏನೇನ್ ಫೇಮಸ್ ಇದೆ ಎಲ್ಲಾನು ಸುತ್ತಾಕ ಬರೋಣ ಬಾರೆ. ಅದಕ್ಕೆ ಹೇಳ್ತಿರೋದು, ಫೇಮಸ್ ಇರೋದು ಬೆಣ್ಣೆ ದೋಸೆ ತಾನೆ. ಫಸ್ಟ್ ಬೆಣ್ಣೆ ದೋಸೆ ಕೊಡಿಸ್ಬಿಡು. ಸುತ್ತಾಕಕ್ಕೆ ಹೆಂಗಿದ್ರು ಎನರ್ಜಿ ಬೇಕಲ್ಲ. ಎನರ್ಜಿ ಅಂತ ಬೆಣ್ಣೆ ದೋಸೆ ಸ್ಕೆಚ್ ಹಾಕ್ಬಿಟ್ಟವಳಿ ವೀಕ್ಷಕರೇ. ದಾವಣಗೆರೆ ಬೆಣ್ಣೆ ನಗರಿ ಅಂತಾನೆ ಫೇಮಸ್. ಬೆಣ್ಣೆ ದೋಸೆನ ತಿಂದು ಆಮೇಲೆ ಎಲ್ಲಾನು ಸುತ್ತಾಕ್ತಿವಿ. ಬೆಣ್ಣೆ ದೋಸೆ ಬೇಕಾರೆ ನಿನ್ಗೆ? ಬೇಕೇ ಬೇಕು. ಬಾ 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 ಅಂತ ಕರ್ಕ ಬಂದಿದ್ದಾಯ್ತು. ಒಂದ್ ಬೆಣ್ಣೆ ದೋಸೆ ಹೋಟ್ಲನ್ನು ಕಾಣ್ತಾ ಇಲ್ವಲೇ. ಎಷ್ಟು ಹುಡ್ಕದು ಅಂತ. ಲೇ, ಬೆಣ್ಣೆ ದೋಸೆ ಹೋಟ್ಲು ಸಿಗಕ್ಕಲ್ಲ. ಎಲ್ಲಾದ್ರೂ ಪಲಾವು ಇಡ್ಲಿ ತಿನ್ಕೋಬಿಡ ನಡಿಯತ್ತಾಗೆ. ಎಷ್ಟೆಲ್ಲ ಸುಳ್ಳು ಹೇಳ್ತೀವಲ್ಲಿ. ಎಲ್ಲಿ ಕೊಡಿಸ್ಬೇಕಾಗುತ್ತೆ, ದುಡ್ಡು ಖರ್ಚಾಗುತ್ತೆ ಅಂತ ಈ ತರ ನಾಟಕ ಆಡ್ಕೊಂಡೆ ಬಂದ್ಬಿಟ್ಟಲ್ಲ. ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಹೋಟ್ಲು ಸಿಗಲ್ಲ ಅಂತ ಹೇಳ್ತೀಯ? ನಾನೇನ್ ಮಂಗ ಮಾಡ್ಕೊಂಡಿದ್ದೀನಿ ನೀನು? ಲೇ, ಹಂಗಲ್ಲ ಕಣೆ. ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲು ಎಲ್ಲ ರಶ್ ಆಗ್ಬಿಟ್ಟವೆ. ಯಾವ ಫ್ರೀ ಸಿಗ್ತಾ ಇಲ್ಲ. ಏನ್ ಮಾಡೋದು, ಸಿಕ್ಕಾಬಿಟ್ಟು ರಶ್ ಆಗವಲ್ಲ. ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಅಂದ್ರೆ ಹಂಗೆ ಇರ್ತದೆ, ಸಿಕ್ಕಾಬಿಟ್ಟು ರಶ್ ಆಗಿರ್ತದೆ. ಹಂಗಾದ್ರೆ ನಾವು ಕೂತ್ಕೊಂಡ್ ಊಟ ಮಾಡುವಂತ ಹೋಟ್ಲು ಎಲ್ಲೂ ಸಿಗ್ತಾ ಇಲ್ವಲ್ಲ. ನೀನ್ ಕೂತ್ಕೊಂಡಿದ್ದವರು ನಿಂತ್ಕೊಂಡು ಊಟ ಮಾಡೋಣ, ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ದೋಸೆ ಈಗ ಬೇಕೇ ಬೇಕು. ನಡಿ ಕೊಡ್ಸು ಫಸ್ಟ್. ನೋಡೆ, ಅಂತ ಇಂತು ಇಡೀ ದಾವಣಗೆರೆನ ಹುಡುಕಿ ಕೊನೆಗೂ ಶ್ರೀ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟ್ಲು ದಾವಣಗೆರೆಗೆ ಬಂದಾಯ್ತು. ಬಾ 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 ಬಾ, ಒಳಗಡೆ ಹೋಗಮ್ಮ. ಬೆಣ್ಣೆ ದೋಸೆ ಹೆಂಗ್ ಮಾಡ್ತಾವ್ರೆ ಅಂತ ನೋಡ್ಕೊಂಡು ತಿರ್ಕ ಬಂದ್ಬಿಡೋಣ. ನಡಿ ನಡಿ ನಡಿ. ಹೋಟೆಲ್ ತುಂಬ ಜನ ಇರೋದ್ರಿಂದ ಬೆಣ್ಣೆ ದೋಸೆಗೆ ನಾವು ಕಾಯಲೇಬೇಕಾಯಿತು. ಕಾದು ಸುಸ್ತಾಯಿತು. ಆದರೆ ನಮಗೋಸ್ಕರ ಒಂದು ಸ್ಪೆಷಲ್ ಬೆಣ್ಣೆ ದೋಸೆ ಮಾಡ್ಕೊಬಂದು ಕೊಡ್ತೀನಿ ಅಂತ ಹೋಟ್ಲವ್ರು ಹೇಳಿದ್ರು. ನೋಡ್ತಾ ಇದ್ದೀವಿ, ಆದಷ್ಟು ವೆಯ್ಟಿಂಗು. ನೋಡ್ತಾ ಇದ್ದೀರಲ್ಲ ಬೆಣ್ಣೆ ದೋಸೆ ಹೇಗಿದೆ ಅಂತ. ನನಗಂತೂ ಬಾಯಿ ನೀರು ಬರ್ತಾಯಿದೆ. ಮನಸ್ಸು ನಿನ್ಗೇನು ಅನಿಸ್ತಾ ಇದೆ? ಅಯ್ಯೋ, ಎಷ್ಟೊತ್ತಿಗೆ ಕೊಡ್ತಾರೋ, ಎಷ್ಟೊತ್ತಿಗೆ ಅವೆಲ್ಲ ತಿಂತೀನೋ ಅನಿಸ್ತೈತೆ. ಕೊಡೋ, ಬೇಗ ತರ ಕೇಳೋ. ಬರ್ಲಿ ಒಂದು ಬೆಣ್ಣೆ ದೋಸೆ. ನಿಜವಾಗ್ಲೂ ದಾವಣಗೆರೆ ಬೆಣ್ಣೆ ದೋಸೆನ ತಿಂತಾ ಇದ್ರೆ ಸ್ವರ್ಗ ಕಣ್ರಿ. ನಿಜವಾಗ್ಲೂ ಬೆಣ್ಣೆ ದೋಸೆ ಅಂದ್ರೆ ಮಜಾ. ಅಂಥದ್ರಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಡಬ್ಬಲ್ ಮಜಾ. ಖುಷಿ ಆಯ್ತಾನೆ ಮನಸ್ಸ ನಿಂಗೆ? ಖುಷಿನ ಕೇಳ್ತಿಯಲ್ಲ ಸಂತೋಷ್. ಸಂಜೆವರೆಗೂ ನಾನು ಇಲ್ಲೇ ತಿನ್ಕೊಂಡು ಹೆಂಗೋ ಇಲ್ಲೇ ಕೂತ್ಕೊಂಡಿರ್ತೀನಿ. ಬಿಟ್ಬಿಡೋ ಸಂತ ಇವತ್ತು ನನ್ನ. ಅಯ್ಯೋ, ನೀನ್ ಮಕ್ಕಳು ಬಿದ್ದೋಗ ಬೆಂಗಳೂರಿಂದ ಬಂದಿರೋದು ಬೆಣ್ಣೆ ದೋಸೆ ತಿನ್ಕೊಂಡು ಇಲ್ಲೇ ಕುಂತ್ಕೋ ಅಂತ ಅಲ್ಲ. ದಾವಣಗೆರೆನೆಲ್ಲ ಸುತ್ತಾಡ್ಕೊಂಡು ದಾವಣಗೆರೆ ಜನರಿಗೆ ಆಟ ಆಡಿಸ್ಬೇಕು ಕಣೆ. ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್ ಕಾನ್ಸೆಪ್ಟ್ ಮರ್ತ್ಬಿಟ್ಟ. ಇಲ್ಲ ಸರಿ ಆಯ್ತು, ಬರ್ತೀನಿ. ಆದ್ರೆ ನಂಗೆ ಕಾರಲ್ಲಿ ಬೇಡ ಸಂತು, ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ಬೈಕಲ್ಲಿ ಆದ್ರೆ ಎಲ್ಲ ಕಡೆನೂ ನೋಡ್ಕೊಂಡು ಹೋಗ್ಬೋದು. ಅಷ್ಟೇ ತಾನೆ. ಬಾರೆ, ಬೈಕಲ್ಲೇ ಇಡೀ ದಾವಣಗೆರೆ ರೌಂಡ್ ಓಡಿಸ್ತೀನಿ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ನಡೆಯೋ ತುಕಾಲಿ ನಡೆಯೋ. ಎಂಟಿನ ಬೈಕಿಂದ ಕೂರಿಸ್ಕೊಂಡು ಇಡೀ ಊರನ್ನ ರೌಂಡ್ ಹಾಕ್ಸಿ ಕರ್ಕೊಂಬರೋದೈತಲ್ಲ, ಭಾರಿ ಖುಷಿ ಕಣ್ರಿ. ನಿಜವಾಗ್ಲೂ ನಂಗೆ ಭಾರಿ ಖುಷಿ ಆಯ್ತು. ಯಾಕೆಂದರೆ ನನ್ನ ಜೀವನದಲ್ಲಿ ಒಂದಿನೂ ಮನಸ್ಸನ್ನು ಬೈಕಲ್ಲಿ ಕೂರಿಸ್ಕೊಂಡು ಯಾವ ಊರನ್ನೂ ತೋರಿಸಿತ್ತಿಲ್ಲ. ಫಾರ್ ದ ಫಸ್ಟ್ ಟೈಮ್ ದಾವಣಗೆರೆಗೆ ಬಂದು ಬೈಕಲ್ಲಿ ಕೂರಿಸ್ಕೊಂಡು ಇಡೀ ದಾವಣಗೆರೆನ ತೋರಿಸಿದ್ದೀನಿ. ನೀವು ನನ್ನ ಬೈಕಲ್ಲಿ ನಿಮ್ಮ ವೈಫ್ನ ಕೂರಿಸ್ಕೊಂಡು ರೌಂಡ್ ಹೊಡೀರಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಬನ್ನಿ. ಅಂತ ಇಂತೂ ಇಡೀ ದಾವಣಗೆರೆನ ಸುತ್ತಾಯಿತು. ಆದರೆ ನೀವೆಲ್ಲರಿಗೂ ಒಂದು ಮುಖ್ಯವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ಸ್ಥಳ ಬೇರೆ ಯಾವುದೋ ಅಲ್ಲ. ನೀವು ನೋಡಿದ್ರೆ ತುಂಬ ಖುಷಿ ಪಡ್ತೀರಾ. ನಾನು ದಾವಣಗೆರೆ ಬಂದ ತಕ್ಷಣ ಫಸ್ಟ್ ಅದೇ ಸ್ಥಳಕ್ಕೆ ಹೋಗಿ ನಾನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬನ್ನಿ, ಆ ಒಂದು ಸ್ಥಳನ ನೋಡಿಕೊಂಡು ಆಮೇಲೆ ಗೇಮ್ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ದಾವಣಗೆರೆ ಬೆಣ್ಣೆ ನಗರಿಗೆ ಇವತ್ತು ಬಂದಿದ್ದೀನಿ. ಆದರೆ ಬಂದು ಫಸ್ಟ್ ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಸಿಕ್ಕಾಪಟ್ಟೆ ಫೇಮಸ್ಸು ಇದೊಂದು ಮಠ. ಅಲ್ಲಿ ನೋಡಿ, ಶ್ರೀ ಸದ್ಗುರು ಸಮರ್ಥ ಮಾತೋಶ್ರೀ ಗೌರಮ್ಮಾಜಿ ಆಧ್ಯಾತ್ಮ ಮಂದಿರ ಸುಕ್ಷೇತ್ರ ದಾವಣಗೆರೆ ಅಂತ.
ನಂಗೆ ಭಾರಿ ಖುಷಿ ಆಗ್ತೈತೆ. ಫಸ್ಟು ಬಂದು ಇಳಿದ ತಕ್ಷಣವೇ ಇದೇ ಪ್ಲೇಸಿಗೆ ಬಂದಿದ್ದೀನಿ. ಯಾಕಂದರೆ ಇಲ್ಲಿ ನಾವು ಅಲ್ಲಿ ಒಳಗಡೆ ಹೋದ ತಕ್ಷಣ ಬೇರೆ ಫೀಲಿಂಗ್ಸೇ ಸಿಗುತ್ತೆ. ಯಾಕಂದರೆ ಮುಗ್ಧ ಮನಸ್ಸುಗಳಲ್ಲಿದೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ನಮ್ಮ ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲಲ್ಲಿ ಆಟನ ಆಮೇಲೆ ಆಡಿಸೋಣ ಅಂದ್ಬಿಟ್ಟು ಫಸ್ಟ್ ಇಲ್ಲಿಗೆ ಎಂಟ್ರಿ ಕೊಡ್ತಾಯಿದ್ದೀವಿ. ಮಾನಸ ನಾನು ಇಬ್ಬರು. ಮಾನಸ ಹೋಗೋಣ, ಬನ್ನಿ. ಬಿಗ್ ಬಾಸ್ ನೋಡ್ತಾ ಇದ್ವಿ ಸರ್. ಆಮೇಲೆ ನಿಮ್ದಿನ್ನೂ ಕೆಲವು ಮಜಾ ಟಾಕೀಸ್ಗಳು ಬರ್ತಾವಲ್ಲ, ಅದ್ರಲ್ಲೂ ನೋಡ್ತಾ ಇದ್ವಿ. ಆಮೇಲೆ ಇದ್ಯಾರು ಹುಡುಗರು ಅನ್ನುವಂಥದ್ದೆಲ್ಲ ಅದ್ರಲ್ಲೂ ಸಹ ನೋಡ್ತಾ ಇದ್ವಿ. ಬಹಳ ಚೆನ್ನಾಗಿ ಬರ್ತಾ ಇದ್ವಿ. ಗರ್ಲ್ಸ್ ಬಾಯ್ಸ್ ಅಲ್ಲೆಲ್ಲ ಸಂತೋಷ ಆಯ್ತು ನಮಗೆ. ನಿಮಗೆ ನೋಡಿದ ತಕ್ಷಣ ಈ ತುಕಾಲಿಯವ್ರು ಇಲ್ಲೇ ಬಂದಾರಲ್ಲ ಅಂದ್ಕೊಂಡಾಗ್ಬಿಟ್ಟು ನಾವು ಬಹಳ ಆನಂದ ಆಗ್ತದೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಸದ್ಗುರು ಇದಾನಪ್ಪ, ನಮ್ಮವ್ವ ಇದ್ದಾನೆ ನೋಡಿ, ಕುರಿ ಇದ್ದಾನೆ. ಕೆಳಗಡೆ ಹೋಗಿ ಬರ್ರಿ ಅಂತ ಇದೆ, ಕೆಳಗಡೆ ಹೋಗಿ ಬರ್ರಿ. ನಿಜವಾಗ್ಲೂ ಯಾವ ಪುಣ್ಯನೋ ಏನೋ ಗೊತ್ತಿಲ್ಲ. ನನಗಿಲ್ಲಿ ಬಂದ ತಕ್ಷಣವೇ ಬೇರೆ ಬೇರೆ ಪ್ಲ್ಯಾನ್ಸ್ ಇತ್ತು. ಬಟ್ ಫಸ್ಟು ಇಲ್ಲಿ ಬಂದ ತಕ್ಷಣವೇ ನಮಗೆ ಇಲ್ಲಿಗೆ ಬರೋಂಗೆ ಮಾಡಿದ್ರು. ಭಾರಿ ಖುಷಿ ಆಯಿತು. ಅದು ಯಾವ ದೇವರ ಶಕ್ತಿ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಮಾತೋಶ್ರೀ ಗೌರಮ್ಮಾಜಿ ಮಹಾರಾಜರ ಆಶೀರ್ವಾದನೇ ಅನಿಸುತ್ತೆ. ನಾವು ಯಾವಾಗಲೂ ತಿರುಣಿಯಾಗಿರ್ತೀವಿ ಇಲ್ಲಿಗೆ. ಎಲ್ರಿಗೂ ಒಳ್ಳೆಯದಾಗಲಿ. ಇವ್ರ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಸಾಕಷ್ಟೇ. ಬನ್ನಿ ಒಳಗಡೆ ಹಂಗೆ ನೋಡ್ಕೊಂಬಾಡಿ. ನಿಜಕ್ಕೂ ಈ ಜಾಗಕ್ಕೆ ಬಂದ ತಕ್ಷಣ ಏನೋ ಒಂದು ಪಾಸಿಟಿವ್ ಎನರ್ಜಿ ನನಗೆ ಬಂದಂಗಾಯಿತು. ಮತ್ತು ಇಲ್ಲಿರೋರು ನನಗೆ ತೋರಿಸಿದ ಪ್ರೀತಿ, ನಾನು ನೋಡ್ಕೊಂಡಿದ್ದ ರೀತಿ ನನಗೆ ಭಾರಿ ಖುಷಿ ಆಯಿತು. ನಾನು ಯಾವಾಗಲೂ ಇಲ್ಲಿರೋ ಜನಗಳಿಗೆ ಇವ್ರು ಕೊಟ್ಟು ಪ್ರೀತಿಗೆ ಚಿರುಣಿಯಾಗಿರ್ತೀನಿ. ನಿಮ್ಮನ್ಸು ಕೂಡ ಆಗ್ರಹ ಆಗಬೇಕು ಅಂದರೆ ಈ ಜಾಗಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್ ವತಿಯಿಂದ ಮೊದಲನೇ ಆಟನ ಈಗ ಪ್ರಾರಂಭಿಸೋಣ. ಎಲ್ಲ ಆಯ್ ಮಾಡಿ ಆಯ್ ಮಾಡಿ ಆಯ್ ಮಾಡಿ. ಹಾಂ, ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿದ್ದೀವಿ ದಾವಣಗೆರೆ ಬೆಣ್ಣೆನಗರಿಲಿ. ಇವತ್ತು ಸಂತು ಇಲ್ಲಿಗೆ ಆಟ ಆಡ್ಸೋಣ ಅಂತ ಕರ್ಕೊಬಂದು. ನೀ ಏನು ಆಟ ಆಡಿಸ್ತೀಯ ಸಂತು? ನಾನು ಅವಾಗಲಿಂದ ಕೇಳ್ತಾ ಇದ್ದೀನಿ, ಬಲೂನ್ ಗುಡ್ಡೆ ಹಾಕೊಂಡು ಏನು ಮಾಡ್ತೀಯಪ್ಪ ಕೂತ್ಕೊಂಡು ಎಲ್ಲರೂ ಸೇರಿಸ್ಕೊಂಡು? ಮಾರಕ್ಕಲ್ಲ, ಇಲ್ಲಿ ಗುಡ್ಡೆ ಹಾಕೊಂಡಿರೋದು. ಒಂದು ಆಟ ಆಡಿಸ್ತಾ ಇದ್ದೀನಿ. ಅದೇ ಏನು ಆಟ ಆಡಿಸ್ತಿದ್ಯಾ ಹೇಳಿ? ಉಸಿರು ಕೊಟ್ಟು ಉಸಿರು ಬುಂಡೆ ಮಾಡು ಅಂತ. ಅಂದ್ರೆ ಬಲೂನ್ ತಗೊಂಡು ಊದಿ ಕಟ್ಟಿ ಯಾರು 5 ಹೇಳೋದೀನಿ ಏನು ಮರ್ತೇ ಹೋಯ್ತದೆ. ತಡೀಲಿ ಹೇಳ್ತೀನಿ. ಅಲ್ಲ ಇದೇ ಆಗುತ್ತೆ. ನಿನಗೆ ಒಂದು ಕೊಂಡ್ಗ ಮಾತಾಡ್ತೀಯ? ತಡಿ ಏನಂದ್ರೆ ಗೇಮ್ ಪ್ಲಾನ್ ಮಾಡಿರೋದು ಇವಳು. ವೀಕ್ಷಕರೇ, ನಾವು ಈಗ ಗೇಮು ಉಸಿರು ಕೊಟ್ಟು ಉಸಿರು ಬುಂಡೆ ಮಾಡುವಂತ ಗೇಮ್ನ ಇವಾಗ ಸ್ಟಾರ್ಟ್ ಮಾಡಿಸಿದೀವಿ. ಸೊ ಈ ಗೇಮ್ನ ಆಡ್ತಾ ಇರೋರು ಇವರೇ. ಈ ಗೇಮ್ ರೂಲ್ಸು ಮತ್ತು ಈ ಗೇಮ್ ಹೇಗಿದೆ ಅನ್ನೋದೆಲ್ಲ ಮಾನಸ ಎಕ್ಸ್ಪ್ಲೈನ್ ಮಾಡ್ತಾರೆ. ಮಾನಸ, ಯು ಕ್ಯಾರಿಯನ್. ಈ ಗೇಮ್ ಹೆಸರು ಬಂದು ಉಸಿರು ಕೊಟ್ಟು ಉಸಿರು ಬುಂಡೆ ಮಾಡು ಅಂತ. ಉಸಿರು ಬುಂಡೆ ಮಾಡಿ. ಯಾಕಂದ್ರೆ ಸಂತತೆ ತಾನೇ ಹೆಸರು ಹೇಳಿದ್ದು, ಇವಾಗ ನನ್ನ ಮೇಲೆ ಹೇಳ್ತಾವನೆ. ಉಸಿರು ಕೊಟ್ಟು ಉಸಿರು ಬುಂಡೆ ಮಾಡು ಅಂತ ಈ ಗೇಮ್ ಬಂದು ಒಬ್ಬೊಬ್ಬರು 4ನ ಬಲೂನ ಊದಿ ಇಟ್ಕೋಬೇಕು. ಫಸ್ಟು ಲಾಸ್ಟಿಗೆ 5ನೇ ಬಲೂನ್ ಯಾರು ಫಸ್ಟ್ ಊದಿ ಇಟ್ಕೋತಾರೋ ಅವ್ರು ವಿನ್ ಆದಂಗೆ. ಬಟ್ 4 ಬಲೂನ್ ಅವರೇ ಹೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಕೆಳಗಡೆಗೆ ಯಾರು ಬೀಳ್ಸಂಗಿಲ್ಲ. ಬೀಳಿಸ್ತಾರೆ ಔಟ್ ಆಗ್ತಾರೆ. ಮತ್ತೆ ಮೊದಲಿಂದ ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ರೌಂಡು. ಇದಾದಮೇಲೆ ಸೆಕೆಂಡ್ ರೌಂಡ್ ಇದೆ. ಅದರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಫೈನಲ್ಗೆ ಹೋಗ್ತಾರೆ. ಫೈನಲಲ್ಲಿ ಫಸ್ಟು ಸೆಕೆಂಡು ತೀರ್ಮಾನ ಆಗುತ್ತೆ. ಸೊ ಈ ಉಸಿರು ಕೊಟ್ಟು ಉಸಿರು ಬುಂಡೆ ಮಾಡು ಆಟಕ್ಕೆ ಆಟ ಆಡೋಕ್ಕೆ ಬಂದಿರೋರು ಇವರೇನೆ. ಸೊ ಒಂದು ಪರಿಚಯ ಮಾಡ್ಕೊಬೋಣ ಸಣ್ಣದಾಗಿ. ಯಾಕೆಂದರೆ ಆಟ ಆಡುವಾಗ ಫುಲ್ ಟೆನ್ಷನ್ ಇರುತ್ತೆ ಅವ್ರಿಗೆ. ಇವಾಗ ಸಣ್ಣದಾಗ ಒಂದು ಪರಿಚಯ ಮಾಡ್ಕೊಬೋಣ. ಓಕೆನಾ ಅಕ್ಕ? ನಮಸ್ಕಾರ ಕನಕ. ಹೆಸರು? ಸಲ್ಮಾನ್. ಸಲ್ಮಾ. ಅಕ್ಕ ಸಲ್ಮಾ. ಅಮ್ಮ ಶ್ರಮ. ತುಂಬ ಶ್ರಮ ವಹಿಸ್ಬೇಕು ಈ ಗೇಮ್ ಆಡೋಕ್ಕೆ. ಇಲ್ಲ ಅಂದರೆ ಆಡೋಕ್ಕಾಗಲ್ಲ. ಅಮ್ಮ ನಿಮ್ಮ ಹೆಸರು? ఈ ఫిగర్ ఎక్కడో చూస్తున్నావురా. ఈ ఫిగర్ ಎಲ್ಲೋ ನೋಡ್ದಾಗೈತಲ್ಲ. ಅವನು ಒಂದ್ಸಲ ಹುಡುಗಿರು ನೋಡಿದ್ರು ಮರೆಯಲ್ಲ ಅವನು. ಹಂಗೆ ಅಂದ್ರೆ ಉಷಾ ಮೇಡಮ್ ನಿನ್ಗೆ ಹುಡುಗಿ ತರ ಕಾಣ್ತಾವ್ರೆ. ಅಂದ್ರೆ ನಿಂಗೆ ಆಂಟಿ ತರ ಕಾಣ್ತಾವ್ರೆ. ಇಲ್ಲ, ದೇವತೆ ತರ ಕಾಣ್ತಾವ್ರೆ. ಓಕೆನಾ? ನೀನ್ ಹಿಂದಿಕ್ಕೂ ಬೋಲ್ತಾ ಹೂ ದೇವ್ರು ದೇವ್ರು. ಭಗವಾನ್ ಭಗವಾನ್ तुम भगवान करता हूँ करता हूँ नहीं है बोलो भगवान बोलता हूँ. ಮಾತಾಡು. ಅದೇ ಏನು ಅಲ್ಲ ಪರಿಚಯ ಮಾಡ್ಕೊಳಮ್ಮ. ಅದನ್ನ ಮಾಡಿಸ್ತಲ್ಲಪ್ಪ. ಓಕೆ ಉಷಾ ಮೇಡಮ್, ಕಂಗ್ರಾಟ್ಸ್. ಏನಾದರೂ ಆಗಲಿ ಈ ಗೇಮಲ್ಲಿ ಗೆದ್ಕೊಂಡು ಹೋಗಲೇಬೇಕು ಅಂತ ಉಷಾ ಮೇಡಮ್ ಬಂದವ್ರೆ. ಇನ್ನೊಂದಿರಲಪ್ಪ, ದಾವಣಗೆರೆಗೆ ಬಂದಾಗ ಮಧ್ಯಾಹ್ನದ ಹೊತ್ತು ಊಟ ಹಾಕಿರೋದು ಮೇಡಮ್ಮು. ಯಾರೋ ನೀವು ಹಾಕಿದ್ದು? ಯಾರು ಹಾಕಿದ್ದು?
ಊಟ ಶಂಕರಮ್ಮ ಬರೀ ನೀವು ಬಡಿಸಿದ್ದಷ್ಟೇನೆ ಮನೆ ಅವ್ರದ್ದು. ಹಾಂ ಬೋಲ್ತಾ ಹ್ಞೂ ಏನಾದರೂ ಹೇಳೋದಿದ್ರೆ ಹೇಳಿ, ಏನಾದರೂ ಹೇಳಿ. ಕೊಡೋದು ಮಾಡೋದು ಎಲ್ಲ ಒಂದೇ. ಕೊಡೋದು ಮಾಡೋದು ಎಲ್ಲ ಒಂದೇ. ಏನು ಕೊಡೋದು ಮಾಡೋದು? ನಾವು ಕೊಡೋದು ತಗೊಳಕ್ ಬಂದಿಲ್ಲ ಇಲ್ಲಿ, ಊದೋದು ಗಂಟಕೊಂಡು ಹಿಡ್ಕೊಳ್ಳೋದು. ಹಾಕೊಟ್ಟಿದ್ದೆ ಎಲ್ಲ ಒಂದೇ. ಏನು ಹಾಕೊಟ್ಟಿದ್ದು? ಏನು ಏನು ಹೇಳಿ ನೀವು ಇನ್ನೊಂದ್ಸಲ ಹೇಳಿ. ಇವ್ರು ಊಟ ತಗೊಂಬಂದೆ, ನಾನು ಊಟ ಬಡಿಸಿದ್ದೆ, ಎಲ್ಲ ಒಂದೇ. ಒಂದೇ ಹಂಗೆ ಹೇಳಿ, ಅದನ್ನ ನಾನು ತಿಂದೆ. ಕಾಮಿಡಿ ಮಾಡ್ತಾ ಇರ್ತಾಳೆ ಇವಳು. ಅವಾಗ ಅವಾಗ ಈಗ ಅವಳೇ ಊದ್ತಾಳೆ ತಗೊಂಡು. ಬೇಗ ಊದು, ಬೇಗ. ಉಷಾ ಮೇಡಮ್ ಕಾಯ್ತವ್ರೆ. ಮೇಡಮ್ ಅಚ್ಚಾ ಕರ್ತಾ ಹೂ ತುಮ್ ಬೋಲಾ. ಏನ್ ಬೋಲಾನೋ ಏನು ಏನು ಮಾತಾಡ್ತಾ ಇದ್ದೀನೋ. ಅಪ್ಗೆ ಊದ್ಲಾ? ಊದು ಊದು ಯಪ್ಪನ ತಿನ್ಬೇಡ. ಊದು 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 ಊದು. ನೋಡಿ ಮ್ಯಾಕ್ಸಿಮಮ್ ಇದಕ್ಕಿಂತ ದೊಡ್ಡದಾಗಿರ್ಬೇಕು. ಮೇಡಮ್ ಏನು ಅನ್ಸುತ್ತೆ ಮೇಡಮ್? ಏನಿಲ್ಲ, ಆಡ್ ನೋಡ್ಬೇಕು, ಆಮೇಲೆ ಹೇಳ್ಬೇಕು. ಹೌದಾ? Friends, ಇವಾಗ ಆಟ ಶುರುವಾಗ್ತದೆ. ಉಸಿರು ಕೊಟ್ಟು ಉಸಿರು ಬುಂಡೆ ಮಾಡುವಂತ ಈ ಬಲೂನನ್ನು ಹೇಗೆ ಊದಬೇಕು, ಹೇಗೆ ಕಟ್ಟಬೇಕು ಅನ್ನೋದನ್ನ ನಮ್ಮ ಒಬ್ಬ ಎಕ್ಸ್ಪೀರಿಯನ್ಸ್ ಬಲೂನ್ ಸ್ಪೆಷಲಿಸ್ಟು ಈಗ ಅದನ್ನ ಊದಿ ತೋರಿಸ್ತಾರೆ. ಬನ್ನಿ. ನೀವಲ್ಲ, ನೀವು ಯಾಕೆ ಬಂದ್ರಿ ಇಲ್ಲಿಗೆ? ನೀವು ಆ ಕಡೆಗೆ ಹೋಗಿ, ನಮ್ಮ ಬಲೂನ್ ಸ್ಪೆಷಲಿಸ್ಟ್ ಕರಿತಾ ಇರೋದು. ಅಕ್ಕ ಬಾರಮ್ಮ ಇಲ್ಲಿ ಬಾ. ಪ್ರತಿಯೊಂದು ಗೇಮಲ್ಲೂ ಫಸ್ಟ್ ಟೆಸ್ಟ್ ಮಾಡಕ್ ನಾನೇ ಬೇಕಾ ನಿನಗೆ? ಲೇ, ಏನೇ ಬಂದ್ರು ಅದು ನಮಗಿರ್ಬೇಕು ಕಣೆ. ಏನಾದ್ರೂ ಬಲೂನಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಇವ್ರು ಬೈಕಳಲ್ವಾ, ಅದಕ್ಕೆ ಹೆಚ್ಚು ಕಮ್ಮಿ ಆದಾಗ ಏನೇ ಇದ್ರು ನಿನ್ಗೆ ಆಗ್ಬಿಡ್ಲಿ ಅಂತ. ನೀನು ಚೆನ್ನಾಗಿರ್ಬೇಕು. ನಿನ್ಗೆ ಹೆಚ್ಚು ಕಮ್ಮಿ ಆದ್ರೆ ಕರ್ಕೊಂಡು ಹೋಗಕ್ ನಾನಿಲ್ವಾ? ಯು ಡೋಂಟ್ ವರಿ. ಊದು ದಯವಿಟ್ಟು. ಇದಕ್ಕಿಂತ ದಪ್ಪ ಇರ್ಲಿ. ಇಲ್ಲ ಕಣ, ಆಗಲ್ಲ. ದಪ್ಪ ಬರಲ್ಲ. ಪರವಾಗಿಲ್ಲ, ಊದೋದ್ರ ಮೇಲೆ ಇರುತ್ತೆ ಡಿಪೆಂಡು. ಇಷ್ಟು ಊದಿ 5 ಬಲೂನ್ಗಳನ್ನ ಎಲ್ಲಿ ಬೇಕಾದರೂ ಸೇಫ್ಟಿಯಾಗಿ ಇಟ್ಕೊಂಡು ಊದ್ಬೋದು. ಊದೋದ್ರ ಮೇಲೆ ಬಿಟ್ಟಿದೆ. ಸಲ್ಮಾ ಮೇಡಮ್ ಆ್ಯಂಡ್ ರಿಹಾನಾ ಮೇಡಮ್, ಶಮಾ ಮೇಡಮ್ ಆ್ಯಂಡ್ ಉಷಾ ಮೇಡಮ್. ಇಟ್ಸ್ ಓಕೆ. ಮನಸ ಮೇಡಮ್. ನಾನಿಲ್ಲ ಕಣೋ, ನಾ ಆಟ ಆಡಿಸ್ತಾ ಇರೋಳು. ನೀನು ಆಟ ಆಡೋಕೆ ಬಂದಿರೋಳ ಅಲ್ಲ? ಇರಲಿ. ಹಾಂ, ಓಕೆ. ಈಗ ಗೇಮ್ ಸ್ಟಾರ್ಟ್ ಆಗ್ತದೆ. ಇಮಿಡಿಯೇಟ್ ಆಗಿ ಈಗ ಬಿಡ್ತಾ ಇದೀವಿ. ದಯವಿಟ್ಟು ಅಕ್ಕಪಕ್ಕದಲ್ಲಿ ಏನ್ ಬಿಡ್ತಾ ಇದ್ದಿ? ಉಸಿರು ಬಿಡ್ತಾ ಇದೀವಿ ಈಗ. ದಯವಿಟ್ಟು ಅಕ್ಕಪಕ್ಕದಲ್ಲಿರೋ ನಮ್ಮ ಕೊಟ್ರೇಶಣ್ಣವ್ರು ಮಾತು ನಿಲ್ಲಿಸ್ಬೇಕು. ಅಲ್ಲಿ ದೇವಸ್ಥಾನದ ಹತ್ರ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದು ಕೊಟ್ರೇಶಣ್ಣ, ಇನ್ನೂ ನಿಲ್ಸಿಲ್ಲ. ಅಣ್ಣ ನಿನಗೆ ಅಷ್ಟು ಮಾತಾಡಬೇಕು ಅಂದರೆ ಉಸಿರು ಬುಂಡೆ ತಗೊಂಡು ಬಾಯಳಿಗೆ ಇಟ್ಕೊಳ್ಳೋಣ ಒಂದು 5 ನಿಮಿಷ. ಕೊಟ್ರೇಶಣ್ಣವ್ರಿಗೆ ಈಗ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ, ಮಾತು ನಿಲ್ಲಿಸ್ತಾ ಇದ್ದಾರೆ. ವೀಕ್ಷಕರೇ, ಉಸಿರು ಬುಂಡೆ ಓಕೆ. 1 ನಿಮಿಷ. ಓಕೆ ಓಕೆ. ಈಗ ಇರೋ ನಿಮಿಷ. ವೀಕ್ಷಕರೇ, ಅಮ್ಮ 1 ನಿಮಿಷ ಅಮ್ಮ. ದೇವ್ರ ಕೈ ಮುಕ್ಕಳೆ. ಭಗವಾನ್ ಕಾಲ್ ಕರ್ತೆ ಹ್ಞೂ ತೋಮ್. ವೀಕ್ಷಕರೇ, ಉಸಿರು ಕೊಟ್ಟು ಉಸಿರು ಬುಂಡೆ ಮಾಡೋ ಆಟ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ರೆಡಿನಾ? ರೆಡಿನಾ ಮೇಡಮ್? ರೆಡಿನಾ? ಯುವರ್ ಟೈಮ್ ಇಸ್ ಸ್ಟಾರ್ಟ್ ನೌ. 1 2 3 11 12 ಸ್ಟಾರ್ಟ್. ಮೇಡಮ್ ಮೇಡಮ್ ನಿಮ್ಗೆ ಬಿದ್ದೋಗಿದೆ, ತಗೊಳ್ಳಿದ ಆ ಕಡೆ. ಏಯ್ ಅಲ್ಲ, ಬಲೂನ್ ಆ ಕಡೆ ಬಿದ್ದೋಗಿದೆ ಅವ್ರದ್ದು. ಇನ್ನು ಜೋರಾಗಿ ಊದ್ಬೇಕು. ಇಷ್ಟ ಆಗಲ್ಲ, ಊದಿ. ಓ ಬಾಯ್ಲಿ ಕಡಿಕೆ. ಬರೋ ಜೂಮಿ ಬರ್ರೋ. ಕ್ಯಾ ಕರ್ತಾ ಹೂ? ಕ್ಯಾ 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 ಅಪ್ಪು ನೈ ಕ್ಯಾ ಬೋಲ್ನ. ಒಂದು ಉಸಿರು ಮುಂಡೆನೂ ಊದಕ್ಕಾಯ್ತಾ ಇಲ್ವಾ? ಉಸಾವ್ರೆ ಊದಿ ಉಸಿರು ಕೊಡಿ. ಒಂದೊಂದೇ ತಗೊಳ್ಳಿ, ಸುಮ್ಮನೆ ಯಾಕೆ ಬೀಳಿಸ್ಕೋತೀರ? ನಮ್ಮ ತಾಯಣೆ ಈ ಗೇಮಲ್ಲಿ ಇವರೇ ಗೆಲ್ಲೋದು. ಅಲ್ಲ, ಅಯ್ಯೋ ಅಕ್ಕ ಊದಕ್ಕ, ಅಕ್ಕ ಊದಕ್ಕ, ಅಕ್ಕ ಊದಕ್ಕ, ಊದಕ್ಕ. ಗಾಳಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬರ್ತಿದೆ ಕಣೋದು. ಅಕ್ಕಂಗೆ ಅಕ್ಕ ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಇಟ್ಕೊಳ್ಳಿ. ಹೇಳಿ. ಹಾ ಬಂತು ಬಂತು ಬಂತು. ಅಚ್ಚ ಅಚ್ಚ ಕರ್ತು ಬಂತ ಬಂತ ಬಂತ. ಇನ್ನೊಸಿ ಬಂದ್ ಕರೋ. ಈ ಕಡೆ. ಹಾಂ. ಓ ಇದು ಆಟ ಮಾಡು. ನೀನು ನೋಡಿ ಎಲ್ಲಿ ಅಲ್ಲಿ ಕಿರ್ಚಾಡ್ತಿದ್ದಲ್ಲ. ಹೊಡಿಲಿ. ಅಚ್ಚ ಕರ್ತಾವ ಮಾಡಿ ಮಾಡಿ ಮಾಡಿ.
ಅಯ್ಯೋ ಎಲ್ಲ ಮಾಡ್ತವ್ರೆ ಆಯ್ತಾ ಇಲ್ಲ ಉಸಕ್ಕ ಅಲ್ಲಿ ಗಂಟೆ ಹೊಡಿತೈತೆ ಐತೆ ಗೇಮ್ನು ಚೇಂಜ್ ಮಾಡಬೇಕು. ಹಾ ಊದೆ ಊದೆ ತಗೊಂಡೋಗು ಊದೆ ತಗೊಂಡೋಗು ಮಗ. ಹಾ ಇನ್ನೊಂದ್ಸ ಕೆಲಸ ಮಾಡಕ್ಕೆ ಇಷ್ಟಪ್ಪ ಮಾಡ್ಬಿಡು, ಇಷ್ಟಪ್ಪ ಮಾಡ್ಬಿಡು ತೆಗೆ. ಕ್ಯಾ ಕರ್ತಾವು ಕ್ಯಾ ಮುझे ಕ್ಯಾ ನಾವು ಯಾರ ಹಿಂದೆ ಬಂದು ಹೊಡಿತಾರನ ಆ ಹಿಂದೆ ಬಂದು ಬಲೂನ್ ಹೊಡಿತಾ ಇದ್ಯಲ್ಲ. ಅಯ್ಯೋ ಉಷಾ ಮೇಡಮ್ ಕ್ಯಾ ಬೋಲ್ತಾ ಹೋ ತೋ ಮುಚ್ಚರು ಕಟ್ತಾ ಹೋ. ಅಯ್ಯಯ್ಯೋ ಬೇಗ. ಅದೇನು ಬಲೂನು ಏನೋ ಅದು. ಅದು ನಂದು. ಮೋಸ್ಟ್ಲಿ ಈ ಗೇಮ್ ಅಲ್ಲಿ ಉಸಿರು ಗೆದ್ದೇ ಗೆಲ್ತಾರೆ, ಯಾಕಂದ್ರೆ ಉಸಿರು ಕೊಡಕ್ಕೆ ಆಯ್ತಲ್ಲ ಅವ್ರಿಗೆ. ಸಮವ್ರಲ್ಲ ಆಲ್ರೆಡಿ ಗೆದ್ದಾಯ್ತು ನೋಡಲಿಲ್ಲ. ಸಮವ್ರ ಅದೊಂದು ಕಟ್ಟಿದ್ರು ಮುಗೀತೀಗ. ಓ ಸಮವ್ರು 2 4 ಸೂಪರ್. ಸಮವ್ರು ಸೋತೆ. ಡನ್ ಡನ್. ಗುಡ್ ಲಕ್. ಕಮಾನ್ ಓಕೆ. ಒಂದಾದ್ರೂ ದಮ್ಮ ಅಂತೀನಿ ಓದಿ ಏನು ನಿಮ್ಮ ಮೈ ಮುಗಿತೀನಿ ಒಂದು ಓದಿ ಏನು. ಕಟ್ಟಿ ಕಟ್ಟಿ ಮುಗಿಸಿದ್ರಿ. ಅಯ್ಯೋ ಅಯ್ಯೋ ಮತ್ತೆ ಚೆನ್ನಾಗಡೆ ಬಿದ್ದಿದ್ದು ಪಾಪ ಅವ್ರದೆಲ್ಲ ಹೋಗಿಲ್ವಾ. ಹುಷಾರು ತಗೊಳ್ತಾನೆ ಸುಮ್ಮನೆ ಕಾಬಿಡಿ. ಅದು ಊದಿದ್ರ ಇಲ್ವಾ. ವಾಚ್ ಅಯ್ಯೋ ನೀವು ವಾಚ್ ಅಯ್ಯೋ ನೀವು ಭಾರಿ ಹುಷಾರಾಗಿ ಮಾಡಬೇಕು. ಭಾರಿ ಒಂದ್ ನಿಮಿಷ ಇಲ್ಲಿ ನೀವು ಗಮನಿಸ್ಬೇಕು. ಒಂದು ಉಸಿರು ಪುಂಡೆನ ಇಷ್ಟು ದಪ್ಪ ಊದಿದ್ದಾರೆ, ಇವೆಲ್ಲ ಕೌಂಟ್ ಮಾಡಿ ಕೊಡ್ತಿದ್ದಾರೆ ನೋಡಿ. ಉಷಾ ಅವ್ರೆ ಯು ರಿಯಲಿ ಗ್ರೇಟ್. ತಲೆ ಕೆಡ್ಸ್ಕೊಬಿಡಿ. ಊದಿ ಊದಿ ನಿಮ್ದು ಆಯ್ತು ಕಣಂತೆ. ನೀನಾರು ಕೂತಿದ್ಯಾ ಕಟ್ಟಿದ್ರಾ? ಇಲ್ಲ ಹೋಲ್ಡ್ ಮಾಡಬೇಕು. ಕಟ್ಟಬೇಕು ಕಟ್ಟಾಯ್ತಲ್ಲ ಬಿಡಿ. 1 2 3 4 ಕೆಳಗಡೆ ಒಂದು 5. ಒಂದ್ ನಿಮಿಷ ಎಲ್ಲ ಸುಮ್ಮನಿರೆ. 5 ಬಲೂನ್ ಹಿಡಿದಿದ್ದಾರೆ ನೋಡಿ. ಯಾರು ಮಟ್ಟ ಬಿಡಿ. ಇಲ್ಲಿ ನೋಡಿ ಇದು ಮಾವಿನಕಾಯಿ, ಇದು ದಾಳಿಂಬೆ, ಇದು ಖರ್ಜೂರ, ಪಪ್ಪಾಯನಾ, ಇವೆರಡು ಆಪಲ್, ರೆಡ್ ಆಪಲ್. ನಿಮ್ದು ಹೋಯ್ತು ನಿಮ್ದು ಹೋಯ್ತು. ಇಸ್ ವೆರಿ ಫ್ಯಾಂಟಾಸ್ಟಿಕ್ ಕಾಮಿಡಿ ಮೇಡಮ್ದು. ಮೇಡಮ್ ಸೂಪರ್. ಬಟ್ ಶಮಾ ಮೇಡಮ್ ಈಸ್ ಅ ವಂಡರ್ಫುಲ್ ಜಾಬ್. ಮೇಡಮ್ ಸೀರಿಯಸ್ಲಿ ತೊಗೊಂಡಿದ್ದೀರಾ. 100% ಯು ಓನ್ ದ ಮ್ಯಾಚ್ ಆ್ಯಂಡ್ ಬಲೂನ್. ಟುಡೇ ಈಸ್ ವಂಡರ್ಫುಲ್ ಮ್ಯಾಚ್. ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ. ಹೌದಾ ಮಾತಾಡು. ಅಲ್ಲ ಒಂದು ನಿಮಿಷ ಈ ಕಡೆ. ಬುಡಿ ಒಬ್ರು ಗೆದ್ದಾಯ್ತು. ಸುಮ್ಮನೆ ಯಾಕೆ ಮಾಡ್ದಾಗ್ತೀರ ಹೇಳೋದು. ಉಸಿರು ಕೊಟ್ಟು ಉಸಿರು ಮುಂಡೆ ಮಾಡು. ಅಕ್ಕ ಬನ್ನಿ ಮಾತಾಡ್ಕೊಳ್ಳಿ. ಏನಾರು ಮಾತಾಡ್ತೀರಾ? ಅಲ್ಲ ಒಂದನ ಅರ್ಪಣೆ ಏನಾದ್ರು ಮಾಡೋದಿದ್ರೆ ಮಾಡಿ ಬನ್ನಿ. ನಿಮ್ಮ ಕೈ ಮುಗಿದು ಸುಮ್ಕಿರ ಒಂದು 2 ನಿಮಿಷ. ಉಸಿರು ಕೊಟ್ಟು ಉಸಿರು ಮುಂಡೆ ಮಾಡು ಆಟ ಇಲ್ಲಿಗೆ ಫಸ್ಟ್ ರೌಂಡ್ ಮುಕ್ತಾಯ ಆಯಿತು. ಇದರಲ್ಲಂತೂ ಫ್ಯಾಂಟಾಸ್ಟಿಕ್ ಆಗಿ 5 ಬಲೂನ್ಗಳನ್ನು ಊದಿ ಗೆದ್ದಂಥವ್ರು ನಮ್ಮ ಉಷಾ ಅವರು. ಸಾರಿ ಉಷಾ ಅವರಲ್ಲ, ಸಾರಿ ಏನೋ ಶಮಾ ಮೇಡಮ್. ಶಮಾ ಮೇಡಮು 5 ಬಲೂನನ್ನು ಹಾಕಿ ಈ ರೌಂಡಲ್ಲಿ ಗೆದ್ದಿದ್ದಾರೆ. ಶಮಾ ಮೇಡಮ್ ಆಲ್ ದ ಬೆಸ್ಟ್. ಸಂತು ಆದ್ರೆ ನನ್ನ ಕಡೆಯಿಂದ ಉಷಾ ಮೇಡಮ್ ಒಂದು ಗಿಫ್ಟ್ ಇದೆ. ಏನು? ಊದಿರೋ ಬಲೂನ್ ಎಲ್ಲ ತಗೊಂಡು ಊದಿರೋ ಬಲೂನ್ ಎಲ್ಲ ತಗೊಂಡೋಗಿ ಕೇಳು. ಚೆನ್ನಾಗಿ ಮಾಡ್ತಾ ಇದೆಯಮ್ಮ. ಇದ್ಯಾರ್ದು? ಇದು ಆಮೇಲೆ ನಮ್ಮ ಬ್ರದರ್ದು ಮಿಮಿಕ್ರಿ. ವೀಕ್ಷಕರೇ, ಉಸಿರು ಕೊಟ್ಟು ಉಸಿರು ಬಿಟ್ಟೆ ಮಾಡೋ ಆಡ್ತಲ್ಲಿ ಶಮಾ ಮೇಡಮ್ ಗೆದ್ದಿದ್ದಾರೆ. ಈಗ ನೆಕ್ಸ್ಟ್ ರೌಂಡ್ ಆಡೋಂಥ ಸಮಯ. ಸೋತಿರೋ ಇಬ್ರಿಗೂ ನನ್ನ ಕಡೆಯಿಂದ 2 ಉಸಿರು ಬುಂಡೆಗಳನ್ನ ಕೊಟ್ಟು ಕಳಿಸ್ತಾ ಇದ್ದೀನಿ. ಒಂದು ಉಷಾ ಅವ್ರಿಗೆ, ಇನ್ನೊಂದು ಸಲ್ಮಾ ಅವ್ರಿಗೆ. ಹೋಗಿ ಬನ್ನಿ, ಒಳ್ಳೇದಾಗಲಿ. ಶಮಾ ಅವರೇ ಬನ್ನಿ, ಆಲ್ ದ ಬೆಸ್ಟ್. ಇನ್ನೊಂದು ರೌಂಡಿಗೆ ರೆಡಿಯಾಗಿ.